ಭಾರತದಾದ್ಯಂತ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸ್ತಾ ಇದ್ದಾರೆ. ಇದು ವಿಜ್ಞಾನದ ಬಗ್ಗೆ, ದಿನನಿತ್ಯ ಜೀವನದಲ್ಲಿ ವಿಜ್ಞಾನದ ಮಹತ್ವದ ಬಗ್ಗೆ ಜನಸಾಮಾನ್ಯರಿಗೆ ತಿಳುವಳಿಕೆ ನೀಡುವ ಉದ್ದೇಶದಿಂದ ಈ ದಿನವನ್ನು ಆಚರಿಸ್ತಾ ಇದ್ದಾರೆ. ಜ್ಞಾನದ ಅನ್ವೇಷಣೆ ಎಂಬ ತಪಸ್ಸಿನಲ್ಲಿ ಆವಿಷ್ಕಾರ ಎಂಬ ಜ್ಯೋತಿಯನ್ನು ಬೆಳಗಿಸಿದ ವಿಜ್ಞಾನಿಗಳ ಪಾತ್ರ ಇದರಲ್ಲಿ ಮಹತ್ವವಾದದ್ದು. ಇಂಥವರಲ್ಲಿ ಎದ್ದು ಕಾಣುವಂತಹ ವ್ಯಕ್ತಿ ನಮ್ಮ ಭಾರತದ ಹೆಮ್ಮೆಯ ಸರ್ ಸಿ.ವಿ. ರಾಮನ್ ರವರು. ಪ್ರತಿ ವರ್ಷ ಶಬರಿಮಲೆಗೆ ಅಥವಾ ಬೇರೆ ಬೇರೆ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ತೇವೆ. ಹೋಗೋದು 10 ಕಿಲೋಮೀಟರ್ 15 ನಡ್ಕೊಂಡು ಹೋಗಿ ಗಂಟೆಗಟ್ಟಲೆ ಲೈನಲ್ಲಿ ನಿಂತು ಕೊನೆಗೆ ದೇವರ ಹತ್ರ ಕೇಳ್ಕೊಬೇಕು ಅಂತ ಹೇಳಿ ಹೋದಾಗ ಒಂದು ಬಾರಿ ಎಷ್ಟೋ ಬಾರಿ ಅಲ್ಲಿ ಬ್ಲೈಂಡ್ ಆಗ್ತದೆ. ಏನು ಮಾತಾಡ್ಬೇಕು ಅಂತ ಹೇಳಿ ಗೊತ್ತಾಗಲ್ಲ, ಏನು ಯೋಚನೆ ಮಾಡ್ಬೇಕು ಗೊತ್ತಾಗಲ್ಲ. ಒಂದು ರೀತಿ ನಮ್ಮ ಫೋನ್ ಸ್ವಿಚ್ ಆಫ್ ಆದಾಗ ಆ ರೀತಿ ನಂಗೆ ಈ ವೇದಿಕೆಯಲ್ಲಿ ಇದ್ದಾಗ ಇಲ್ಲಿ ಬಂದಾಗ ನನಗೆ ಆ ರೀತಿ ಅನ್ನಿಸ್ತು. ನಾನು ಊರಿಗೆ ಬರ್ಬೇಕಾದ್ರೆ 1 ಗಂಟೆಗಳ ಕಾಲ ಕಾರಲ್ಲಿ ಏನ್ ಮಾತಾಡ್ಬೇಕು ಯೋಚನೆ ಮಾಡ್ಕೊಂಡೇ ಬರ್ತಾ ಇದ್ದೇನೆ, ಯಾವುದೇ ಹಾಡಿ ಕೇಳ್ಕೊಂಡು ಬರ್ತಾ ಇದ್ದೆ. ಆದ್ರೆ ಇಲ್ಲಿ ಬಂದಾಗ ಒಂದು ರೀತಿ ಸ್ವಿಚ್ ಆಫ್ ಆದಾಗ ಆ ರೀತಿಯ ಸ್ವಿಚ್ ಆಫ್ ಆಗುವಂತ ಅಂದ್ರೆ ಆ ರೀತಿ ಒಂದು ವಿಶೇಷವಾಗಿರುವಂತಹ ಒಂದು ಗರ್ಭಗುಡಿಯ ರೀತಿಯಲ್ಲಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಿರುವಂತಹ, ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಿರುವಂತಹ ಒಂದು ವಿಶೇಷವಾಗಿರುವಂತಹ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿರುವಂತಹ ದೊಡ್ಡ ವಿಚಾರ ಅಂದ್ಕೊಳ್ತೇನೆ. ವಿಜ್ಞಾನ ಇವತ್ತು ಅತ್ಯಂತ ವೇಗವಾಗಿ ಮುಂದುವರಿಸಿದೆ. ವಿಜ್ಞಾನದಲ್ಲಿ ಬೇರೆ ಬೇರೆ ರೀತಿಯ ಸಾಧನೆಗಳಾಗ್ತಿದೆ, ಆವಿಷ್ಕಾರಗಳಾಗ್ತಿದೆ ಅನ್ನುವಂಥ ತುಂಬಾ ಚರ್ಚೆಗಳು ನಡೀತಿದೆ. ಅದೇ ರೀತಿಯಲ್ಲಿ ಸಾಧನೆ ಕೂಡ ಖಂಡಿತವಾಗಿ ಆಗ್ತದೆ. ಆದ್ರೆ ಅದರ ಜೊತೆಗೆ ಸಂಸ್ಕೃತಿ ಮತ್ತು ಜೀವನ ಪದ್ಧತಿ ಇದೆರಡನ್ನು ನಾವು ವಿಜ್ಞಾನಕ್ಕೆ ಶಕ್ತಿ ತುಂಬಲಿಲ್ಲ ಅಂತ ಹೇಳಿದ್ರೆ ಆ ವಿಜ್ಞಾನ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಉಪಯೋಗವಾದ ರೀತಿಯಲ್ಲಿ ಸಮಾಜಕ್ಕೆ ಮಾರಕ ಆಗುವಂತಹ ಸಿಚುವೇಶನ್ಸ್ಗಳು ಸಮಾಜ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಒಂದು ಸಾಮಾಜಿಕವಾಗಿ ಯೋಚನೆ ಮಾಡುವಾಗ ವಿಜ್ಞಾನಕ್ಕೆ ಪೂರಕವಾಗಿರುವಂತಹ ಜೀವನ ವ್ಯವಸ್ಥೆಯನ್ನು ನಾವು ಸೃಷ್ಟಿ ಮಾಡಬೇಕು. ಮಾಡಿದ ಮಾಡೆಲ್ ಹೆಸರು 320 ಆನೆ. ನನ್ನ ಹೆಸರು ಬೀರವಿತ. ಇದು ರೈತರೆಲ್ಲ ಬೆಳೆಗಳನ್ನು ಬೆಳೀತಾರೆ. ಆಗ ಕಾಡಿನ ಎದುರಲ್ಲಿ ಉಂಟಲ್ಲ, ಇದು ಆನೆಗಳು ಬಂದು ಎಲ್ಲ ಇದು ಸಸಿಗಳನ್ನೆಲ್ಲ ಹಾಳು ಮಾಡ್ತದೆ. ಮತ್ತೆ ಆನೆಯ ಕಾಟ ತಡಿಲಿಕ್ಕೋಸ್ಕರ ಅದಕ್ಕೆ ತಯಾರಿಗೆ ಬೆಂಕಿ ಹೊತ್ತಿಸಿ ಆನೆಯ ಕಿವಿಗೆಲ್ಲ ಹಾಕಿ ಆನೆಗಳು ಸತ್ತಿವೆ ತುಂಬ. ಅದಕ್ಕಾಗಿ ಇದು ಯೂಸ್ ಆಗ್ತದೆ. ಈಗ ಆನೆ ಬರುವಾಗ ಇದಕ್ಕೆ ಒತ್ತಿದಾಗ ಬಸರಾನ ಆಗ್ತದೆ. ಅಂದ್ರೆ ಈಗ ನಾವು ಮಾತಾಡೋದು ಆನೆಗಳಿಗೆ ಜೋರು ಇರ್ತದೆ, ಅಂದ್ರೆ ಅದಕ್ಕೆ ಮೆಂಟಲ್ ಆಗುವಷ್ಟು ಜೋರು ಇರ್ತದೆ. ಆಗ ಅದೇ ಪ್ರಮಾಣದಲ್ಲಿ ಇಟ್ಟಾಗ ಅದಕ್ಕೆ ನಿಲ್ಲಿಟ್ಟಾಡುದು ಹೋಗ್ತದೆ. ಇದು ನೀರಿನ ಕಾರ ಬಳಸಿದ ಲೈಟ್ಗಳು, ಮೋಟರ್, ಇದರ ವರ್ಕಿಂಗು. ಇದು ವ್ಯಕ್ತಿಗಳು ಅಪಘಾತವಾದಾಗ, ವಿಮಾನ ಅಪಘಾತ ವ್ಯಕ್ತಿಗಳನ್ನು ಸೇಫ್ ಆಗಿ ಕೆಳಗೆ ತರುತ್ತದೆ ಮತ್ತು ವ್ಯಕ್ತಿಗಳಿಗೆ ತುಂಬ ಸಹಾಯ ಆಗುತ್ತದೆ. ಇದು ಬಲೂನ್, ಇದು ಮಕ್ಕಳನ್ನು ಖುಷಿಪಡಿಸಲು ಮತ್ತು ಹುಟ್ಟುಹಬ್ಬ ಕಾರ್ಯಕ್ರಮ ಅಂತ ಹಾಕುತ್ತದೆ. ಇದರೊಳಗೆ ಗಾಳಿ ತುಂಬಿರುತ್ತದೆ. ಇದು ವಿಮಾನ, ಇದು ಗಾಳಿಯ ಮೂಲಕ ಬೇಗವಾಗಿ ಹಾರಬಲ್ಲದು ಮತ್ತು ಬೇರೆ ಪ್ರದೇಶಕ್ಕೆ ಗಾಳಿಯ ಮೂಲಕ ಹಾರುತ್ತದೆ. ಇದು 2 ರೆಕ್ಕೆಯ ಮೂಲಕ ಇದು ಬೇಗ ಹಾರುತ್ತದೆ. ಮತ್ತೆ ಇದು ವಿಂಡ್ ಮಿಲ್, ಇದು ವಿದ್ಯುತ್ ಉತ್ಪಾದನೆ ಮಾಡಲು ಮತ್ತು ಧಾನ್ಯಗಳನ್ನು ತಿಳಿಸಲು ಉಪಯೋಗಿಸುತ್ತದೆ. ಇದು ಆಕ್ಸಿಜನ್ ಸಿಲಿಂಡರ್, ಇದು ಉಸಿರಾಟ
ಉಸಿರಾಟಕ್ಕೆ ತೊಂದರೆ ಇದ್ದಾಗ ಮತ್ತೆ ದೊಡ್ಡ ದೊಡ್ಡ ಪರ್ವತಗಳನ್ನು ಹತ್ತುವಾಗ ಈ ಆಕ್ಸಿಜನ್ ಸಿಲಿಂಡರ್ ಉಪಯೋಗವಾಗುತ್ತದೆ. ಇದು ಟೈರ್, ಇದರೊಳಗೆ ಗಾಳಿ ತುಂಬಿದ ಟ್ಯೂಬ್ ಇರುತ್ತದೆ. ಆದ್ದರಿಂದ ಗಾಡಿಗಳಿಗೆ ಚಲಿಸಲು ಉಪಯೋಗ. ಇದು ಹಾಯಿ ದೋಣಿ. ಇದರ ಹಾಯಿ ಮೂಲಕ ಈ ದೋಣಿ ಚಲಿಸುತ್ತದೆ ಗಾಳಿ ಬಂದ ದಿಕ್ಕಿಗೆ. ಇದು ಬಟ್ಟೆ ಒಣಗುವುದು. ಬಟ್ಟೆಯಲ್ಲಿದ್ದ ನೀರಿನ ಅಂಶಗಳನ್ನು ತೆಗೆಯಲು ಗಾಳಿ ಬೇಕು. ಆದ್ದರಿಂದ ಇದು ಬಟ್ಟೆಗಳನ್ನು ಸ್ವಚ್ಛವಾಗಿ ಇರಿಸುತ್ತದೆ. ನನ್ನ ಹೆಸರು ಸುಗಂಧ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾದರಿ ಹೆಸರು ನೀರಿನ ಮಟ್ಟ ಸೂಚಕ. ಟ್ಯಾಂಕಿಯಲ್ಲಿ ನೀರಿನ ಮಟ್ಟವನ್ನು ತಿಳಿಯಲು ನಾವು ನೀರಿನ ಮಟ್ಟ ಸೂಚಕವನ್ನು ಬಳಸುತ್ತೇವೆ. ಇಲ್ಲಿ ಟ್ಯಾಂಕಿಯಲ್ಲಿ ನೀರು ಫುಲ್ ಆದಲ್ಲಿ ಇಲ್ಲಿ LED ಗಳು ಉಳಿಯುತ್ತವೆ. ಇದರಿಂದ ನಮಗೆ ಟ್ಯಾಂಕಿಯಲ್ಲಿ ಮೊದಲೆಂದರೆ ನಾವು ಟ್ಯಾಂಕಿಯಲ್ಲಿ ನೀರು ಫುಲ್ಲಾಗಿ ಹೊರಗೆ ಬಿದ್ದ ನಂತರ ನಾವು ಪಂಪನ್ನು ನಿಲ್ಲಿಸಬೇಕಾಗಿದೆ. ಇದರ ಮೂಲಕ ಬಜರ್ ಸದ್ದು ಮಾಡಿದ ತಕ್ಷಣ ನಾವು ಪಂಪನ್ನು ನಿಲ್ಲಿಸಬಹುದು.